Preschool Check. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಸಡಗರ ಸಂಭ್ರಮದಿಂದ ತ್ಯಾಗ ಸಂಕೇತವಾಗಿರುವ ಬಕ್ರೀದ್ ಹಬ್ಬ ಆಚರಣೆ, ಸಾಮೂಹಿಕ ಪ್ರಾರ್ಥನೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸುವುದನ್ನು ವಿರೋಧಿಸಿ 19ರಂದು ರಾಜ್ಯಾದ್ಯಂತ ಅಂಗನವಾಡಿ ನೌಕರರ ಪ್ರತಿಭಟನೆ. ಪದ್ಮಾ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಚಿಪ್ಪು ಪ್ರದರ್ಶಿಸಿ ಬಿಜೆಪಿ ಪ್ರತಿಭಟನೆ. ಗಗನಕ್ಕೇರಿದ ಟೊಮೊಟೊ ಬೆಲೆ, ಖರೀದಿ ಗ್ರಾಹಕರ ಪರದಾಟ. ಅಂಕುಶದೊಡ್ಡಿ ಬಳಿ ರಸ್ತೆ ಅಪಘಾತ, ಬೈಕ್ ಸವಾರ ಸಾವು. ವಾರ್ತೆಗಳ ವಿವರ. ತ್ಯಾಗ ಸಂಕೇತವಾಗಿರುವ ಈದ್ ಉಲ್ ಅಜಹಾ ಅಥವಾ ಬಕ್ರೀದ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬದ ಆಚರಣೆಗೆ ಚಾಲನೆ ನೀಡಿದರು. ಪ್ರವಾದಿ ಮಹಮ್ಮದ್ ತ್ಯಾಗ ಸಂದೇಶ ನೀಡುವ ಬಕ್ರೀದ್ ಹಬ್ಬದಂಗವಾಗಿ ವಿವಿಧೆಡೆ ಪ್ರಾರ್ಥನೆ ಸಲ್ಲಿಸಿ ಪ್ರಾರ್ಥನೆ ದಾನ ಕಾರ್ಯಕ್ರಮಗಳು ನಡೆದವು. ಜೀವನದಲ್ಲಿ ಏನೆಲ್ಲ ಸಂಕಷ್ಟ ಮಧ್ಯೆಯೂ ತ್ಯಾಗ ದಾನ ಮಾಡುವ ಸಂದೇಶ ಸಾರಿರುವ ಪ್ರವಾದಿ ಮಹಮ್ಮದ್ ಸಂದೇಶಗಳನ್ನು ಹೇಳಲಾಯಿತು. ತ್ಯಾಗ, ಸಹನೆ, ಪರಿಶ್ರಮದ ಉದಾತ್ತ ಸಂದೇಶ ಸಾರುವ ಬಕ್ರೀದ್ ಹಬ್ಬವನ್ನು ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. जिम्मेदारान आप जो भी अगर ताउन वसूल करे तो सामने यहाँ से काफिर है, बहुत सारे मुशरिक हैं, यहूद है, नसारा है, मगर हमें बख्शने के लिए तेरे सिवा कौन है? या अल्लाह बालिल्लाह। है कि इन सबों के गुनाहों, इन सबको सेहत और तंदुरुस्ती अता फरमा। वलिल्लाहिल हम्द। अल्लाह अल्लाहु अकबर। ला बशीरा व नज़ीरा। फसुब्हान मन अवज़अ लना सबील व खुस्सा उम्मत मुहम्मद। जनाब मोहम्मद इरफान मुजाहिद साहब और उनके तमाम कुमार साहब एमएलसी की जानिब से आपको मुबारकबाद पेश है और साबिक़ा रुकने असेंबली सैयद यासीन साहब की जानिब से भी आपको ईद उल अज़हा की मुबारकबाद है। इसी तरह से ಎಲ್ಲರಿಗೆ ಶುಭಾಶಯಗಳು. ನಮ್ಮ ಎಲ್ಲ ಜನ ಜೊತೆಗೆ ಈ ಹಬ್ಬ ಚೆನ್ನಾಗಿ ಮಾಡಿದ್ದಾರೆ. और इस खुशी में मैं तमाम रायचूर के लोगों की तरफ से तमाम हमारे रायचूर के ऑल द कम्युनिटीज़ जो हमारे लोग हमारे पूरे डिस्ट्रिक्ट के और स्टेट के तमाम लोगों को मैं अपने रायचूर के तमाम लोगों की तरफ से तहे दिल से मैं सबको मुबारकबाद आज के ईद की खुशी और अमन और चैन और भाईचारगी के लिए हम दुआ करेंगे सबके. ಮಾಜಿ ಶಾಸಕ ಸೈಯದ್ ಯಾಸೀನ್, ಮಹಮ್ಮದ್ ಶಾಲಂ, ಅರುಣ್ ದೋತರಬಂಡಿ, ನಗರಸಭೆ ಮಾಜಿ ಸದಸ್ಯ ಕೆಇ ಕುಮಾರ ಸೇರಿದಂತೆ ಅನೇಕರು ಭಾಗಿಯಾದರು. ಅಂಗನವಾಡಿಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಬೇಕು. ಶಾಲೆಗಳಲ್ಲಿ ಆರಂಭಿಸಲು ಹೊರಡಿಸಿರುವ ಆದೇಶ ಖಂಡಿಸಿ ಜೂನ್ 19ರಂದು ರಾಜ್ಯಾದ್ಯಂತ ಅಂಗನವಾಡಿ ಬಂದ್ ಮಾಡಿ ಶಾಸಕರ ಮತ್ತು ಸಚಿವರ ಮನೆ ಮುಂದೆ ಪ್ರತಿಭಟನೆ ಧರಣಿ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಪದ್ಮಾ ತಿಳಿಸಿದ್ದಾರೆ. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಅಂಗನವಾಡಿಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸುವುದಾಗಿ ಹೇಳಿದ ಸರ್ಕಾರ
ಮತ್ತೆ ಆದೇಶ ಹೊರಡಿಸಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಲು ಸಿದ್ಧತೆ ನಡೆಸಿ ಆದೇಶ ಹೊರಡಿಸಿರುವುದನ್ನು ಖಂಡಿಸಿದರು. ಕಲಬುರಗಿಯಲ್ಲಿ ಹೋರಾಟ ನಡೆಸಿದ ವೇಳೆ ಅಂಗನವಾಡಿಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸುವ ಭರವಸೆ ನೀಡಿದ್ದು ಇದೀಗ ಹುಸಿಗೊಳಿಸಿದೆ. ಶಾಲೆಗಳಲ್ಲಿ ಆರಂಭಿಸುತ್ತಿದ್ದರಿಂದ ಅಂಗನವಾಡಿಗೆ ಬರುವ ಮಕ್ಕಳು ಶಾಲೆಗೆ ತೆರಳಿದ್ದಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಲಿದೆ. ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳಿಗೆ ಕುತ್ತು ಬರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರ ಇವತ್ತು ಹೊಸದಾಗಿ ಆದೇಶ ಹೊರಡಿಸಿದೆ. ಆ ಆದೇಶವನ್ನು ವಾಪಸ್ ಪಡಿಬೇಕಂತಂದು ನಾವು ಮುಂಚಿತವಾಗಿ ಪ್ರೆಸ್ ರಿಪೋರ್ಟ್ ಕೊಟ್ಟು ಹೋಗಿದ್ವಿ. ಮತ್ತು ಇದಕ್ಕಿಂತ ಮುಂಚಿತವಾಗಿ ಕೂಡ ನಾವು ಎಲ್ಲ ಶಾಸಕರ ಮನೆ ಮುಂದೆ ಕೂಡ ನಾವು ಹೋರಾಟ ಮಾಡಿ ಮನೆ ಮಾತ್ರ ಕೊಟ್ಟಿದ್ವಿ. ಅದೇ ಮತ್ತು ಜೂನ್ 3ನೇ ತಾರೀಕು ಗುಲ್ಬರ್ಗದಲ್ಲಿ ಹೋಗಿ ನಾವು ಅಲ್ಲಿ ಕೂಡ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಕೂಡ ನಾವು 3ನೇ ತಾರೀಕು ಮನೆ ಮಾತ್ರ ಕೊಟ್ಟಾಗ ಅಲ್ಲಿ ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟರು. ಆಯಿತು, ನಾವು ಮೇಲಿಂದ ಯಾವುದೇ ಮಕ್ಕಳನ್ನು ಕೂಡ ನಾವು ದಾಖಲಾತಿ ಮಾಡ್ಕೊಳ್ಳಲ್ಲ, ಅವ್ರನ್ನ ನಾವು ಗೆಸ್ಟ್ ಟೀಚರ್ ಅಂತ ನಾವು ತೊಗೊಂಡಿರಲ್ಲ, ಆ ಟೀಚರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಲ್ಲ, ನಿಮ್ಮ ಜೊತೆಯಲ್ಲಿ ಮಾತುಕತೆ ಆಡಿದ ನಂತರ ನಾವು ಯಾವುದನ್ನು ತೀರ್ಮಾನ ತೊಗೊಳ್ತೀರ ಅಂತ ನಮ್ಗೆ ಅವರು ಆಯುಕ್ತರು ನಮ್ಗೆ ಹೇಳಿದ್ರಲ್ಲಿ. ಅದಾದಮೇಲೆ ನಾವು ಅವತ್ತು ವಾಪಸ್ ಮಾಡ್ಕೊಂಡು ಬಂದಿದ್ವಿ ಹೋರಾಟವನ್ನು. ಅದಾದಮೇಲೆ ಮತ್ತೆ 11ನೇ ತಾರೀಕು ಮತ್ತೊಂದು ಆದೇಶ ಮಾಡಿ ಎಲ್ಲ ಕಡೆ ಗೆಸ್ಟ್ ಟೀಚರ್ ತಗೋಬೇಕು, ಶಾಲೆಯಲ್ಲಿ ಪ್ರಾರಂಭಿಸಬೇಕು, ಮತ್ತು ಎಲ್ಕೆಜಿ ಯುಕೆಜಿ ಪ್ರಾರಂಭಿಸಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕಾಗಿ ನಾವು ಮತ್ತೆ ಮೊನ್ನೆ ನಾವು ಅಂಗನವಾಡಿಗಳಲ್ಲಿ ಕೆಲಸ ಜೊತೆಗೆ ಸರ್ಕಾರ ವಹಿಸಿದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದು ಇದೀಗ ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲವೆಂದು ಕಿಡಿಕಾರಿದರು. ಸರ್ಕಾರ ನಡೆ ಖಂಡಿಸಿ ರಾಜ್ಯ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗೆ, ಶಾಸಕರಿಗೆ, ಸಚಿವರಿಗೆ ಮನವಿ ಸಲ್ಲಿಸಿದ್ದು ಭರವಸೆ ನೀಡಿದರು. ಇದೀಗ ರಾಜ್ಯಾದ್ಯಂತವಾಗಿ ಎಲ್ಲ ಅಂಗನವಾಡಿಗಳನ್ನು ಬಂದ್ ಮಾಡಿ ಜೂನ್ 19ರಂದು ತಾಲೂಕು ಕೇಂದ್ರದಲ್ಲಿ ಶಾಸಕರು ಮನೆಯ ಮುಂದೆ, ಜಿಲ್ಲಾ ಕೇಂದ್ರದಲ್ಲಿ ಸಚಿವರ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ. ರಾಯಚೂರಿನಲ್ಲಿ ಸಚಿವ NS ಬೋಸರಾಜು ಅವರ ಮನೆಯ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಕ್ಕಳ ಅಭಿವೃದ್ಧಿ ಉಪನಿರ್ದೇಶಕರಿಗೆ, ಆಮೇಲೆ CO, ಜಿಲ್ಲಾ ಪಂಚಾಯತ್ CO ಸಾಹೇಬರಿಗೆ ಮತ್ತು ನಾವು ಎಲ್ಲರಿಗೂ ಕೂಡ ಮನವಿ ಪತ್ರ ಕೊಟ್ವಿ. ಇದಕ್ಕಿಂತ ಮುಂಚೆವಾಗಿ ಶಾಸಕರು, ಇಬ್ಬರು ಶಾಸಕರು, ಗ್ರಾಮೀಣ ಶಾಸಕರು, ನಗರ ಶಾಸಕರಿಗೂ ಕೂಡ ಗಮನ ತಂದು ಮನವಿ ಪತ್ರ ಕೊಟ್ಟು ಅವ್ರ ಜೊತೆಯಲ್ಲಿ ಕೂಡ ನಾವು ಮಾತಾಡಿದ್ವಿ. ಅವರು ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೂ ಎಲ್ಕೆಜಿ ಯುಕೆಜಿ ಸರ್ಕಾರಿ ಶಾಲೆಯಲ್ಲಿ ಹೋಗ್ಲಾಕ ನಾವು ನೋಡ್ಕೊಂತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ರು. ಆದರೂ ಕೂಡ ಮತ್ತೆ ಸರ್ಕಾರ ಅದೇ ಆದೇಶವನ್ನು ಮತ್ತೆ ಮಾಡಿ ಎಲ್ಲ ಕಡೆ ಅಡ್ಮಿಷನ್ಗಳು ನಡೀತಾ ಇದ್ದಾವೆ. ಟೀಚರ್ಗಳನ್ನು ತಗೊಳಕ ಅವರು ಕೂಡ ಒಂದು ಪ್ಲಾನ್ ನಡೆಸಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಈಗಲೂ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಸರಿಯಾಗಿಲ್ಲ ಅಂತ ಅಂದ್ಕೊಂಡು ಗೆಸ್ಟ್ ಟೀಚರ್ಗಳನ್ನ ಆಲ್ರೆಡಿ ತಗೊಂಡಿದ್ದಾರೆ. ಅವರಿಗೂ ಕೂಡ ಸರಿಯಾದ ವೇತನ ಕೊಳ್ಳಾದಾಗ ಅವರು ಕೂಡ ಬರೀ 4,000 3,000 ದುಡಿಸ್ಕೊಳ್ತಾ ಇದ್ದಾರೆ, ಅವ್ರಿಗೆ ಸರಿಯಾಗಿ ಕೊಡ್ತಾ ಇಲ್ಲ. ಆದರೂ ಕೂಡ ಮತ್ತೆ ಈಗ ಇದನ್ನು ಕೂಡ ಎಲ್ಕೆಜಿ ಯುಕೆಜಿಯಲ್ಲಿ ಪ್ರಾರಂಭಿಸಬೇಕಂತ ಇದು ಮಾಡ್ತಾ ಇದ್ದಾರೆ. ನಾವು ಹಲವಾರು ವರ್ಷಗಳಿಂದ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೇ ಆಗ್ಬೇಕಂತ ನಾವು ಒತ್ತಾಯ ಮಾಡ್ಕೊಂತಾನೆ ಬಂದೀವಿ. ಅದ್ರ ಜೊತೆಯಲ್ಲಿ ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಕೂಡ ಇವಾಗ ಎಲ್ಕೆಜಿ ಯುಕೆಜಿ ಕಲಿಸಲಿಕ್ಕೆ ಯೋಗ್ಯತೆ ಇದೆ ನಮಗೆ. ನಾವು ಕೂಡ ಹೆಚ್ಚಿನ ಶಿಕ್ಷಣ ಪಡೆದಂಥ ಕಾರ್ಯಕರ್ತರಿದ್ದಾರೆ, BA ಡಿಗ್ರಿ ಎಲ್ಲ ಮುಗಿಸಿದಂಥ ಕಾರ್ಯಕರ್ತರು ಇದ್ದಾರೆ. ಆದರೂ ಮತ್ತೆ ಈಗ ನಮ್ಮ ಈ ಕರ್ನಾಟಕ ವಿಭಾಗದೇನು 5-7 ಜಿಲ್ಲೆಗಳಲ್ಲಿ ನಮ್ಮ ತರಬೇತಿನೂ ಕೊಟ್ಟಿದ್ದಾರೆ. ಶಾಲಾ ಪೂರ್ವ ಶಿಕ್ಷಣ, ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂಗನವಾಡಿ ಕೇಂದ್ರದಲ್ಲೇ ನಡೆಸಲಿಕ್ಕಂತಂದು ನಮ್ಮ ತರಬೇತಿಗಳು ಕೊಟ್ಟು ನಮ್ಮನ್ನು ಕೂಡ ಸಿದ್ಧತೆ ಮಾಡಿದ್ದಾರೆ. ಮತ್ತು ಅಂಗನವಾಡಿಗಳು ಕೂಡ ಮಾಡಲ್ ಅಂಗನವಾಡಿಗಳನ್ನು ಕೂಡ ಪ್ರಾರಂಭಿಸಲಿಕ್ಕೆ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಂಗಮ್ಮ ಅನ್ವರ್, ವರಲಕ್ಷ್ಮಿ, ಗಂಗಮ್ಮ, ಸರಸ್ವತಿ, ದುರ್ಗಮ್ಮ, ಶರಣಬಸವ, KG ವೀರೆ ಸೇರಿದಂತೆ ಅನೇಕರಿದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಸರ್ಕಾರಕ್ಕೆ ಚಿಕ್ಕು ತೋರಿಸುವ ಮೂಲಕ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದಿಢೀರನೆ ಬೆಲೆ ಹೆಚ್ಚಳ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದೆ ಎಂದು ಆಪಾದಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಜನವಿರೋಧಿ ಸರ್ಕಾರದ ಗ್ಯಾರಂಟಿಗಳಿಗೆ ಖಜಾನೆ ಖಾಲಿ ಮಾಡಿ ಬೆಲೆ ಏರಿಕೆ ಬರೆ ಹಾಕಿದ ಸರ್ಕಾರ ನಡೆಯನ್ನು ಖಂಡಿಸಿದರು. ಈ ವೇಳೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಎನ್ ಶಂಕರಪ್ಪ ಮಾತನಾಡಿ, ಸರ್ಕಾರ ಕಾರಣವಿಲ್ಲದೆ ಏಕಾಏಕಿಯಾಗಿ ಬೆಲೆ ಹೆಚ್ಚಳ ಮಾಡಿದೆ. ಸಿದ್ದರಾಮಯ್ಯ ಬುದ್ಧಿವಂತನೆಂದು ತಾವು 8 ಬಜೆಟ್ ಮಂಡಿಸಿತು, ಯಾವುದೇ ಬಜೆಟ್ ಬಗ್ಗೆ ಚರ್ಚೆ ಇಲ್ಲ. ಬಿಜೆಪಿ ಸರ್ಕಾರ ಹೆಚ್ಚಳ ಮಾಡಿದ್ದು ಮೋದಿಗೆ ನಾಚಿಕೆ ಇಲ್ಲವೆಂದು ಮಾತನಾಡಿದ್ದು ಇದೀಗ ನಿಮಗೆ ಇದೆಯೇ ಎಂದು ಪ್ರಶ್ನಿಸಿದರು. ಬಿಟ್ಟಿ ಗ್ಯಾರಂಟಿಗಳಿಗೆ ಹಣವಿಲ್ಲವೆಂದು ಸಾರ್ವಜನಿಕರ ಮೇಲೆ ಬೆಲೆ ಏರಿಕೆ ಮಾಡಲಾಗಿದೆ.
ಖಜಾನೆ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗ್ಯಾರಂಟಿ ಯೋಜನೆಗಳಿಗೆ ಖಜಾನೆ ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ, ಖಜಾನೆ ಖಾಲಿ ಮಾಡಿ ಲಕ್ಷಾಂತರ ಸಾಲ ಮಾಡಿ ಇದೀಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲಾಗಿದೆ. ಇದರಿಂದ ಜನಸಾಮಾನ್ಯರು ತತ್ತರಿಸುವಂತೆ ಮಾಡಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 10 ರೂಪಾಯಿ ಬೆಲೆ ಇಳಿಕೆ ಮಾಡಲಾಗಿದೆ ಎಂದರು. ರಾಜ್ಯದಲ್ಲಿ ಬಿಟ್ಟಿ ಗ್ಯಾರಂಟಿಗಳಿಗೆ ಖಜಾನೆ ಖಾಲಿ ಮಾಡಿದ್ದು, ಇದೀಗ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿಗಳಿಗೆ ನೀಡುವ ಉದ್ದೇಶವಾಗಿದೆ. ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದನ್ನು ಇಳಿಸಬೇಕೆಂದು ಒತ್ತಾಯಿಸಿದರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ. ಈ ಸರ್ಕಾರ ಯಾವುದೇ ಕಾರಣ ಇಲ್ಲದೆ ಏಕಾಏಕಾಗಿ ಪೆಟ್ರೋಲ್ ಡೀಸೆಲ್ ಧಾರಣೆಯನ್ನು ಜಾಸ್ತಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಹಳ ತಮ್ಮಷ್ಟಕ್ಕೆ ತಾವೇ ಬುದ್ಧಿವಂತ, 8 ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ವ್ಯಕ್ತಿ. ಇವತ್ತು ಯಾವ ಬಜೆಟೂ ಇಲ್ಲ, ಯಾವ ಬಜೆಟ್ ಬಗ್ಗೆನೂ ಏನೂ ಚರ್ಚೆ ಇಲ್ಲ. ರಾತ್ರಿ ಪೆಟ್ರೋಲ್ ಡೀಸೆಲ್ ದರನ್ನು ಏರಿಸಲಿಕ್ಕೆ ಏನು ಕಾರಣ? ನೀವೇ ಹಿಂದೆ ನೋಡ್ರಿ, ನೀವೇನು ಮಾತಾಡಿದ್ರಿ, ನಾಚಿಕಿಲ್ಲ ಮೋದಿಗೆ ಅಂತ ಹೇಳಿದ್ರಿ. ನಿಮಗೆ ಏನಾಗಿದೆ ಈಗ? ನಿಮಗೆ ಯಾವ ನಾಚಿಕನೂ ಇಲ್ಲ. ಇವತ್ತು ಸಾರ್ವಜನಿಕರ ಮೇಲೆ, ಸಾಮಾನ್ಯ ಜನರ ಮೇಲೆ ನೀವು ತಿಳ್ಕೊಂಡಿದ್ದೀವಿ. ಆ ಬಿಡ್ಡಿ ಭಾಗ್ಯನ ಉಳಿಸೋದಕ್ಕೋಸ್ಕರ ಎಲ್ಲ ಖಜಾನವನ್ನು ಖಾಲಿ ಮಾಡಿ, ಸಾವಿರಾರು ಲಕ್ಷಾಂತರ ಕೋಟಿ ಸಾಲ ಮಾಡಿ, ಮತ್ತು ಇವತ್ತು ಸಾರ್ವಜನಿಕರ ಮೇಲೆ ಸಣ್ಣ ರೈತರು ಸಹಿತ ಇವತ್ತು ನಿಮ್ಮ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆಯಿಂದ ಅನಾಹುತಕ್ಕೂ ಈಡಾಗ್ತಾ ಇದ್ದಾರೆ. ಇದರ ಪರಿಣಾಮ ಇಡೀ ಕರ್ನಾಟಕ ರಾಜ್ಯದೊಳಗೆ ಪ್ರತಿಯೊಂದು ವಸ್ತು ಮೇಲೂ ಬೀಳ್ತದ. ಎಲ್ಲವನ್ನೂ ಧಾರಣೆ ಏರ್ಲಿಕ್ಕೆ ಸಾಧ್ಯ ಆಗ್ತದ. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತದ. ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ಬೆಲೆನೂ ಜಾಸ್ತಿ ಆಗ್ತದ. ಸಿದ್ದರಾಮಯ್ಯನವರೇ, ನೀವು ಯಾವ ಉದ್ದೇಶದಿಂದ ಇವತ್ತು ಮಾಡಿದ್ರಿ? ಹಿಂದೆ ಮಾಡ್ತಿದ್ರು ಅಂದರೆ ಅದು ಏನೋ ವರ್ಲ್ಡ್ ಆಯಿಲ್ ಪ್ರೊಡಕ್ಷನ್ಲಿಂದ ಮಾಡ್ತಿದ್ರು ಅಂತ ತಿಳ್ಕೊರಿ. ಆದರೆ ಇವತ್ತು ಯಾಕೆ ಮಾಡಿದ್ರಿ? ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ರಾಜಕುಮಾರ, ಕಡಗೋಳು ಆಂಜನೇಯ, ವೈ ಗೋಪಾಲರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರರೆಡ್ಡಿ, ನಗರಸಭೆ ಸದಸ್ಯರಾದ ಎನ್ ಶ್ರೀನಿವಾಸ ರೆಡ್ಡಿ, ಎನ್ ಕೆ ನಾಗರಾಜು, ಇ ಶಶಿರಾಜ, ವಿ ನಾಗರಾಜ, ರಾಜ್ಯ ಉಪಾಧ್ಯಕ್ಷೆ ಶರಣಮ್ಮ ಕಾಮರೆಡ್ಡಿ, ಬಿಜೆಪಿ ನಗರ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ಪಲಕುಲು ನಾಗರಾಜ, ಹಿರಿಯರಾದ ಶಿವಬಸಪ್ಪ ಮಾಲಿಪಾಟೀಲ್, ಟಿ ಶ್ರೀನಿವಾಸ ರೆಡ್ಡಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕರಾವ್, ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ ರೆಡ್ಡಿ, ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ವಿ ಯಲ್ಲಪ್ಪ, ನಗರ ಅಧ್ಯಕ್ಷ ಜೆಎಂ ಮೌನೇಶ, ನಗರ ಎಸ್ಟಿ ಮೋರ್ಚಾ ಅಧ್ಯಕ್ಷ ನರೇಂದ್ರ ನಾಯಕ್, ಚೂಡಾಮಣಿ ರಾಘವೇಂದ್ರ, ಲಕ್ಷ್ಮೀ ರೆಡ್ಡಿ, ಬಿ ನಾಗರಾಜ, ನವೀನ ರೆಡ್ಡಿ, ಪಲ್ಗುಲು ಚಿನ್ನಯ್ಯ, ತಾಳಪಲ್ಲಿ ಶ್ರೀನಿವಾಸ, ಕೊಟ್ರೇಶಪ್ಪ ಕೋರಿ, ಅನಿಲ್ ಕುಮಾರ್, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ, ಅನಿತಾ ನವಲಕಲ್, ಸುಮತಿ ಶಾಸ್ತ್ರಿ, ಸಂಧ್ಯಾ ಹಿರೇಮಠ, ಸುನೀತಾ ಪಾಟೀಲ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ರು. ಈಗ ಜಾಹೀರಾತು. ತಾಲೂಕಿನ ಸುಕ್ಷೇತ್ರ ಮಾಮದಾಪುರ ಗ್ರಾಮದ ಶ್ರೀ ಮಹಾಮಾತೆ ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮೂಕಾಂಬ ಮಾತೆಯ ಸುಪ್ರಭಾತ ಭಕ್ತಿಗೀತೆಗಳ ಧ್ವನಿ ಸುರುಳಿ ಲೋಕಾರ್ಪಣೆ ಸಮಾರಂಭ ದಿನಾಂಕ 18/6/2024ರಂದು ಬೆಳಗ್ಗೆ 10 ಗಂಟೆಯಿಂದ ಜರುಗಲಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕೋರಿಸಿದ್ದೇಶ್ವರ ಮಹಾಸಂಸ್ಥಾನ ಮಠ ನಾಲ್ವಾರ, ಷಟ್ಸ್ಥಲ ಬ್ರಹ್ಮ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, 108 ಸಾಧಕ ದೇವರ ಕಿಲ್ಲೆ ಬೃಹನ್ಮಠ ರಾಯಚೂರು, ವೇದಮೂರ್ತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿರಲಿಂಗ ಮಹಾಸ್ವಾಮಿಗಳು, ಸುಕ್ಷೇತ್ರ ಚೇಗುಂಟ, ತೆಲಂಗಾಣ. ಉದ್ಘಾಟನೆ ಜಿ ಕುಮಾರ್ ನಾಯಕ್, ಲೋಕಸಭಾ ಸದಸ್ಯರು. ಅಧ್ಯಕ್ಷತೆ ಬಸನಗೌಡ ದದ್ದಲ್, ಶಾಸಕರು, ಗ್ರಾಮಾಂತರ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಂಡಿತ್ ನರಸಿಂಹ ವಡವಾಡಿ. ಮುಖ್ಯ ಅತಿಥಿಗಳು ಅಯ್ಯಪ್ಪಯ್ಯ ಹುಡ, ಹಿರಿಯ ಸಾಹಿತಿಗಳು, ಸಂಗೀತ ವಿದೂಷಿ ಶ್ರೀಮತಿ ವಡವಾಡಿ ಶಾರದಾ ಭಾರತ್ ಅವರು ಆಗಮಿಸುತ್ತಿದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಗದಾರ ಮಾರಿಕಾಂಬಾ ದೇವಿ ದೇವಸ್ಥಾನದ ಸೇವಾ ಸಮಿತಿ, ಮಾಮದಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ರೈತ ಬಾಂಧವರು.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9591153859 9008313988 9108197410. Bubble, bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. Wow. Wonderful. Wonderful. A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. Wonderful. 5, 6. 7, 8, 9, 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ಮುಂಗಾರು ಮಳೆ ಆರಂಭವಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇತ್ತ ಟೊಮೊಟೊ ಬೆಳೆದ ರೈತರ ಮೊಗದಲ್ಲೂ ಖುಷಿ ಕಾಣುತ್ತಿದ್ದೇವೆ. ಆದರೆ ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಲೆ ಗಗನಕ್ಕೇರಿದೆ. ಟೊಮೊಟೊ ಖರೀದಿ ಮಾಡುವವರಿಗೆ ಮಾತ್ರ ಇದರ ಬಿಸಿ ತಟ್ಟಿದೆ. ಟೊಮೊಟೊ ಬೆಲೆಯಲ್ಲಿ ಭಾರೀ ಏರಿಕೆ ಕಂಡಿದೆ. ಕಳೆದ ಒಂದು ವಾರದ ಹಿಂದೆ ಟೊಮೊಟೊ ಬೆಲೆ ಕೆಜಿಗೆ 40 ರೂಪಾಯಿ ಇತ್ತು. 4 ದಿನಗಳ ಹಿಂದೆ ಟೊಮೊಟೊ ಬೆಲೆ 60 ರೂಪಾಯಿಗಳಿಂದ 80 ರೂಪಾಯಿಗೆ ಟೊಮೊಟೊ ಬೆಲೆ ತಲುಪಿತ್ತು. ಇದೀಗ ಬೆಲೆ ಏರಿಕೆಯಾಗಿ ಸುಮಾರು 2 ದಿನ ಕಳೆದಿಲ್ಲ. ಟೊಮೊಟೊ ಬೆಲೆ ಕೆಜಿಗೆ 100 ರೂಪಾಯಿ ಗಡಿ ಮುಟ್ಟಿದೆ. ಮುಂಗಾರು ಆರಂಭವಾಗಿ ರೈತರು ತರಕಾರಿ ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಯಲು ಸಿದ್ಧತೆ ನಡೆಸಿದ್ದಾರೆ. ಟೊಮೊಟೊ ಬೆಲೆ ಏರಿಕೆ ಕೆಜಿಗೆ 100 ರೂಪಾಯಿ ತಲುಪಿದ್ದು ಇನ್ನು ಹೆಚ್ಚಾಗುವ ಮಾತುಗಳು ಕೇಳಿ ಬರ್ತಿವೆ. ಹೌದು ಕಣ್ರೆ, ಕಳೆದ ವರ್ಷ ಟೊಮೊಟೊ ಇಲ್ಲದೇ ಇರುವುದರಿಂದ ರೈತರು ಬೆಳೆದ ಬೆಳೆಯನ್ನು ನಾಶ ಮಾಡಿ ಬದಲಿ ಬೆಳೆಗೆ ಮುಖ ಮಾಡಿದ್ರು. ಇದೀಗ ಟೊಮೊಟೊ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರುವುದರಿಂದ ಟೊಮೊಟೊ ಬೆಳೆದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮಾರುಕಟ್ಟೆಯಲ್ಲಿ ಟೊಮೊಟೊಗೆ ಕೆಜಿಗೆ 100 ರೂಪಾಯಿ ಗಡಿ ಮುಟ್ಟಿದ್ದರಿಂದ ಖರೀದಿ ಮಾಡುವ ಗ್ರಾಹಕರು ಹಿಂದೆ ಮುಂದೆ ನೋಡಿ ಖರೀದಿ ಮಾಡುತ್ತಿದ್ದಾರೆ. ಬಕ್ರೀದ್ ಹಬ್ಬದ ಮುನ್ನ ದಿನವೇ ಟೊಮೊಟೊ ಬೆಲೆ ಏರಿಕೆಯಿಂದ ಮುಸ್ಲಿಂ ಸಮಾಜ ಬಾಂಧವರು ಸಹ ಹಬ್ಬಕ್ಕೆ ಬೇಕಾಗಿರುವ ಟೊಮೊಟೊ ಖರೀದಿ ಪ್ರಮಾಣ ಮಾತ್ರ ಇಳಿಕೆಯಾಗಿಲ್ಲವೆಂದು ತರಕಾರಿ ಮಾರಾಟ ವ್ಯಾಪಾರಿ ಹೇಳುತ್ತಿದ್ದಾರೆ. ಮಳೆಯಾಗಿದ್ದು ಮಾರುಕಟ್ಟೆಯಲ್ಲಿ ಮುಂದಿನ ದಿನಗಳಲ್ಲಿ ಇಳಿಕೆಯಾಗಲಿದೆ ಎಂದು ಹೇಳುವುದರಿಂದ ಗ್ರಾಹಕರಲ್ಲಿ ಕೊಂಚ ಮಂದಹಾಸವಿದೆ. ಆದರೂ ಕೆಲ ಗ್ರಾಹಕರು ಅಲ್ಪ ಪ್ರಮಾಣದಲ್ಲಿ ಖರೀದಿ ಮಾಡಿ ಕೊಂಡೊಯ್ಯುತ್ತಿದ್ದಾರೆ. ಮಸ್ಕಿ ತಾಲೂಕಿನ ಅಂಕಶದೊಡ್ಡಿ ಗ್ರಾಮದ ಬಳಿ ನಿಂತಿದ್ದ ಟ್ರ್ಯಾಕ್ಟರ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮತ್ತೋರ್ವ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಲಿಂಗಸೂರಿನಿಂದ ಮಸ್ಕಿ ಕಡೆಗೆ ಹೋಗುತ್ತಿದ್ದ ಬೈಕ್ ಸವಾರ ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದ ಪರಿಣಾಮ ಗುಡಿಹಾಳ ಗ್ರಾಮದ ನಿವಾಸಿ ಯಮುನಪ್ಪ 40 ವರ್ಷ ಎಂಬಾತ ಮೃತಪಟ್ಟಿದ್ದಾನೆ. ಗಂಗಣ್ಣ ಎಂಬಾತನಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಸ್ಕಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಡಗರ ಸಂಭ್ರಮದಿಂದ ತ್ಯಾಗ ಸಂಕೇತವಾಗಿರುವ ಬಕ್ರೀದ್ ಹಬ್ಬ ಆಚರಣೆ, ಸಾಮೂಹಿಕ ಪ್ರಾರ್ಥನೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸುವುದನ್ನು ವಿರೋಧಿಸಿ 19ರಂದು ರಾಜ್ಯಾದ್ಯಂತ ಅಂಗನವಾಡಿ ನೌಕರರ ಪ್ರತಿಭಟನೆ. ಎಚ್. ಪದ್ಮಾ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಚಿಪ್ಪು ಪ್ರದರ್ಶಿಸಿ ಬಿಜೆಪಿ ಪ್ರತಿಭಟನೆ. ಗಗನಕ್ಕೇರಿದ ಟೊಮೊಟೊ ಬೆಲೆ, ಖರೀದಿ ಗ್ರಾಹಕರ ಪರದಾಟ. ಅಂಕುಶದೊಡ್ಡಿ ಬಳಿ ರಸ್ತೆ ಅಪಘಾತ, ಬೈಕ್ ಸವಾರ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.